ಮೇಷರಾಶಿಯವರು ವ್ಯಾವಹಾರಿಕವಾಗಿ ಅಥವಾ ಮನೆಯ ಕೆಲವು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಒಂದಷ್ಟು ವಿಚಾರಗಳನ್ನು ಗೊಂದಲ ಮಾಡಿಕೊಂಡಿರ್ತೀರಿ. ಕೆಲವು ಸವಾಲಾಗಿ ನಿಮಗೆ ಕಾಣ್ತಾ ಇರುತ್ತೆ. ಈ ವಿಚಾರಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು, ಇದಕ್ಕೆಲ್ಲ ಏನಾದರೂ ಒಂದು ಉತ್ತರ ಅಥವಾ ಒಂದು ಸಮಾಧಾನ ನನಗೆ ಸಿಕ್ಕತ್ತಾ ಅಂತ ಹೇಳಿ ನಿಮ್ಮ ಪ್ರಯತ್ನ ನಡೀತಾ ಇರುವಾಗ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಉತ್ತಮವಾದಂತಹ ಸಲಹೆಗಳು ಸಿಕ್ಕತ್ತೆ. ಆನಂತರದಲ್ಲಿ ಬಂಧುಗಳನ್ನು ಭೇಟಿ ಮಾಡ್ತೀರಿ. ಬಂಧುಗಳಿಂದ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸವಾಲುಗಳಿಗೆ ಸರಿಯಾದಂತಹ ಸಮಾಧಾನಕರವಾದಂತಹ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಕೊಳ್ಳಿ. ದೂರದೂರಿನಿಂದ ಸಿಹಿ ಸುದ್ದಿಯನ್ನು ಕೇಳ್ತೀರಿ, ಸಂತೋಷವಾಗುವಂಥದ್ದು. ಉತ್ತಮ ಜ್ಞಾನದ ಸಂವೇದನೆಗೆ ಅವಕಾಶಗಳಾಗುತ್ತೆ. ಇದರ ಅರ್ಥ ನೀವು ಏನನ್ನು ಅಪೇಕ್ಷೆ ಪಡ್ತಾ ಇದ್ದೀರೋ, ಯಾವುದು ನಿಮ್ಮ ಉದ್ಧಾರಕ್ಕೆ ಅಂದರೆ ಆತ್ಮೋದ್ಧಾರಕ್ಕೆ ಬೇಕಾದಂಥದ್ದು, ಕೇಳಿದವರಿಗೆ ಸರಿಯಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಬೇಕಾಗುವಂತಹ ಜ್ಞಾನ ಏನಿದೆ ಅದು ನಿಮಗೆ ಅವಕಾಶದಿಂದ ದೊರೆಯುವಂಥದ್ದು. ಆ ಪ್ರಯತ್ನದಲ್ಲಿ ನೀವಿದ್ದಾಗ ಅದಕ್ಕೆ ನಿಮಗೆ ಒಂದು ಸರಿಯಾದಂತಹ ದಾರಿ ಆಗತ್ತೆ ಅನ್ನುವಂಥದ್ದು. ಆದರೆ ಹಿರಿಯರನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರ ಬಗ್ಗೆ ನಿಮಗೆ ಕಾಳಜಿ ಇರಲಿ, ಭಕ್ತಿ ಇರಲಿ, ಗೌರವ ಇರಲಿ. ಅವರನ್ನು ಸೇವಿಸ್ತಕ್ಕಂತಹ, ಅವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗಲಿ ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಒಳ್ಳೆಯ ಹಾಸ್ಯ ಮಾಡ್ತಕ್ಕಂಥವರಿಂದ ಆಕರ್ಷಿತರಾಗ್ತೀರಿ. ಅವರ ಮಾತು ನಿಮಗೆ ಇಷ್ಟ ಆಗುತ್ತೆ. ಆ ಸಮಯೋಚಿತವಾದಂತಹ ಕೆಲವು ಪದಗಳು ನಿಮ್ಮನ್ನು ಆಕರ್ಷಣೆ ಮಾಡಿಬಿಡುತ್ತೆ. ಅದರ ಬಗ್ಗೆ ನೀವು ತುಂಬ ಸಂತೋಷವನ್ನು ಹೊಂತೀರಿ ಅಂತ ಅರ್ಥ. ಕುಟುಂಬದಲ್ಲಿ ಆಸ್ತಿಯ ವಿಚಾರದಲ್ಲಿ ಮಾತುಕತೆಗಳು ನಡೆಯುತ್ತೆ. ಯಾವುದೇ ಗಲಾಟೆ ಅಥವಾ ಇನ್ಯಾವುದೋ ಅಪಹಾಸ್ಯಗಳು ಬರೋದಿಲ್ಲ. ಅಲ್ಲಿ ಕೂತು ಮಾತಾಡ್ತಕ್ಕಂತಹ ಒಂದು ಉತ್ತಮವಾದಂತಹ ವಾತಾವರಣ ಇದು. ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂತಹ ಸಂದರ್ಭ ಅಂತ ಹೇಳಬೇಕು. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಸಮಾಚಾರ ಇರುತ್ತೆ. ಅಂದರೆ ನೀವು ಏನು ಯೋಚನೆಯನ್ನೇ ಮಾಡಿರೋದಿಲ್ಲ ಅಥವಾ ನಿಮ್ಮ ನಿರೀಕ್ಷೆ ಇರೋದಿಲ್ಲ. ಆ ರೀತಿ ಬಹಳ ವಿಶೇಷವಾದಂತಹದ್ದು, ಕುತೂಹಲಭರಿತವಾದಂತಹದ್ದು, ಅಚ್ಚರಿಯಾದಂತಹ ವಿಚಾರ ಮುನ್ನೆಲೆಗೆ ಬರತಕ್ಕಂಥದ್ದಾಗತ್ತೆ. ನಿಮ್ಮ ಪ್ರೀತಿಯ ಮಿತ್ರರು ನಿಮಗೆ ಕೈ ಕೊಡಬಹುದು. ಯಾರನ್ನು ನೀವು ಆತ್ಮೀಯರು, ತುಂಬ ನನ್ನ ಸ್ನೇಹಿತ ಅಂತ ಹೇಳಿ ಅಂದ್ಕೊಂಡಿರ್ತೀರೋ ಅಂಥವರೇ ಸಂದರ್ಭವನ್ನು ನೋಡಿ ಕೈ ಕೊಡ್ತಾರೆ. ಅಂದರೆ ನಿಮ್ಮ ಸಹಾಯಕ್ಕೆ, ಸಹಕಾರಕ್ಕೆ ಅವರು ಆಗೋದಿಲ್ಲ ಅಂತ ಅರ್ಥ. ಹಣದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ನಷ್ಟವಾಗುವಂತಹ ಸೂಚನೆ ಇದೆ. ಹಳೆಯ ನೋವು ಶರೀರದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಹಿಂದೆ ಯಾವತ್ತೋ ಏನೋ ಕಾಲು ಕೈಯೋ ಯಾವುದೋ ಒಂದು ಶರೀರದ ಭಾಗ ನೋವಾಗಿದ್ದರೆ, ಅದರಿಂದ ತೊಂದರೆಯನ್ನು ಅನುಭವಿಸಿದರೆ ಅಥವಾ ಯಾವುದಾದ್ರೂ ಆಪರೇಷನ್ಗಳಾಗಿದ್ದರೆ ಅದರ ನೋವು ಮತ್ತೆ ಮರುಕಳಿಸ್ತಕ್ಕಂಥದ್ದಿದೆ. ಆತ್ಮವಿಶ್ವಾಸದಿಂದ ನಿಮ್ಮ ಜೀವನ ಏನಿದೆ ಅದು ಧೈರ್ಯವನ್ನು, ಸ್ಥೈರ್ಯವನ್ನು ಹೆಚ್ಚು ಮಾಡುತ್ತೆ. ನಾನು ಈ ಕೆಲಸವನ್ನು ಮಾಡೇ ಮಾಡ್ತೀನಿ, ಇದರಲ್ಲಿ ನಾನು ಗೆಲ್ತೀನಿ ಅಂತಕ್ಕಂತಹ ಆತ್ಮವಿಶ್ವಾಸ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ಆರೋಗ್ಯದಲ್ಲಿ ಗಮನ ಇರಲಿ, ಆರೈಕೆಯನ್ನು ಮಾಡಿಕೊಳ್ಳಿ. ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದನ್ನು ತಾತ್ಸಾರ ಮಾಡಬೇಡಿ ಅಂತ ಅರ್ಥ. ನಿಮ್ಮ ಕೋಪದಿಂದಲೇ ನೀವು ನಿಷ್ಠುರ ಆಗಿಬಿಡ್ತೀರಿ. ಕೋಪದಲ್ಲಿ ಏನು ಮಾತಾಡ್ತೀರಿ, ಆ ನಿಮ್ಮ ಕಂಟ್ರೋಲನ್ನು ಹೇಗೆ ಕಳ್ಕೊಳ್ತೀರಿ ಅನ್ನುವಂಥದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಅದು ನಿಮಗೆ ದೊಡ್ಡ ತೊಂದರೆಯಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರುವಂತು ಮಂಗಳಂ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. 9 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಭೂ ಸಂಬಂಧಿಯಾದಂತಹ ವ್ಯವಹಾರದಲ್ಲಿ ಅನುಕೂಲ ಇದೆ, ಆದರೆ ಸಮಾಧಾನ ಇಲ್ಲ. ನಾನು ಇನ್ನಷ್ಟು ಗಳಿಸಬೇಕಾಗಿತ್ತು, ಮತ್ತಷ್ಟು ಗಳಿಸಬೇಕಾಗಿತ್ತು, ಅಥವಾ ನನಗೆ ಬಂದದ್ದು ಸಾಕಾಗಲಿಲ್ಲ, ಅಥವಾ ನಾನು ಕೊಟ್ಟಿದ್ದು ಹೆಚ್ಚಾಯಿತು, ಹೀಗೆಲ್ಲ ಆಲೋಚನೆಗಳು ಬಂದು ಮನಸ್ಸಿಗೆ ಅಸಮಾಧಾನದ ಪರಮಾವಧಿ ಅಂತ ಹೇಳಬೇಕು. ವಿರೋಧಗಳ ಮಧ್ಯದಲ್ಲಿ ನೀವು ಒಂದಷ್ಟು ತೀರ್ಮಾನಗಳನ್ನು ಮಾಡ್ತೀರಿ. ನಿಮ್ಮ ವಿರೋಧಿಗಳ ಮಧ್ಯದಲ್ಲಿ ಸಮಸ್ಯೆಯನ್ನು ಹುಟ್ಟಾಕ್ಕೊಳ್ತೀರಿ. ಅದು ಬೇಕಾಗಿರೋದಿಲ್ಲ. ಶತ್ರುಗಳನ್ನು ನಾವು ಯಾವತ್ತೂ ಕೂಡ ಅಂತರದಲ್ಲಿ ಇಟ್ಟಿರಬೇಕು ಅನ್ನುವಂಥದ್ದು. ಅಂಥವರ ಮಧ್ಯದಲ್ಲೇ ಬೇಡದೇ ಇರತಕ್ಕಂತಹ ಹೇಳಿಕೆಗಳನ್ನು ಕೊಟ್ಟು ಮತ್ತಷ್ಟು ಇನ್ನಷ್ಟು ಗಾಢವಾದಂತಹ ಶತ್ರುತ್ವಕ್ಕೆ ಕಾರಣವಾಗ್ತಕ್ಕಂಥದ್ದು. ಇದು ಬುದ್ಧಿವಂತರು ಮಾಡ್ತಕ್ಕಂತಹ ಕೆಲಸಗಳು ಅಲ್ಲ ಅಂತ ಹೇಳಬೇಕು. ಮಕ್ಕಳಿಗೆ ತೊಂದರೆ ಆಗಬಹುದು, ಅದನ್ನು ಗಮನಿಸ್ಕೊಳ್ಳಿ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ನಿಮಗೆ ಇಷ್ಟ ಇದೆಯೋ ಕಷ್ಟ ಆಗುತ್ತೋ ಗೊತ್ತಿಲ್ಲ,
ಆದರೆ ಪ್ರಯಾಣ ಹೋಗಲೇಬೇಕು ಅಂತ ಹೇಳಿ ನಿಶ್ಚಯವಾಗ್ತಕ್ಕಂಥದ್ದು ಅದು ಅನಿವಾರ್ಯವೂ ಕೂಡ ಅಂತ ಹೇಳಿ ಗಮನಿಸಿ. ಪರರ ವಸ್ತು ನಿಮ್ಮ ಕೈಯಲ್ಲಿದ್ದು ಸಮಸ್ಯೆ ಆಗುತ್ತೆ. ಬೇರೆಯವ್ರದ್ದು ಯಾವುದೋ ಒಂದು ಪದಾರ್ಥ ಅಥವಾ ಇನ್ಯಾವುದೋ ಒಂದು ಖುಷಿಗೋಸ್ಕರವಾಗಿ ಯಾವುದೋ ಒಂದು ವಸ್ತುವನ್ನು ನೀವು ಇಸ್ಕೊಂಡು ಧಾರಣೆ ಮಾಡ್ತಕ್ಕಂಥದ್ದು, ಬೇರೆಯವರ ವಾಹನವನ್ನು ಇಸ್ಕೊಂಡು ಅದರಲ್ಲಿ ಓಡಾಟ ಮಾಡುವಂಥದ್ದು, ಇದು ತೊಂದರೆಗೆ ಕಾರಣವಾಗುತ್ತೆ. ಇದರ ಬಗ್ಗೆ ಎಚ್ಚರ ಇರಲಿ. ಎಷ್ಟು ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಇಂತಹ ವಿಚಾರಗಳನ್ನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನೀವು ತಗೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಭೂವರಾಹ ಮಂತ್ರವನ್ನು ಪಠನೆ ಮಾಡಿ, ಶ್ರವಣ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೋ ವ್ಯವಹಾರದಲ್ಲಿ ಅಥವಾ ಇನ್ಯಾವುದೋ ವ್ಯಾಪಾರದಲ್ಲಿ ಸುಳ್ಳಿನ ವಿಚಾರ ಬಂತು ಅಂತಾದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಅದು ನಿಮಗೆ ತುಂಬ ದೊಡ್ಡ ಪ್ರಮಾದವಾಗುತ್ತೆ, ತುಂಬ ದೊಡ್ಡ ತಪ್ಪಾಗುತ್ತೆ. ಅದರಿಂದ ತುಂಬ ಎಚ್ಚರಿಕೆ ಇರಲಿ ಎನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲದೇ ಇರತಕ್ಕಂತಹ ದಿವಸ. ಯಾವ ವಿಷಯಕ್ಕೆ ಹೋದರೂ ಕೂಡ ಬರೀ ಅನನುಕೂಲವೇ, ತೊಂದರೆಯೇ. ಹಾಗಾಗಿ ವಿದ್ಯಾರ್ಥಿಗಳು ಮನಸ್ಸನ್ನು ಹಾಳು ಮಾಡಿಕೊಳ್ಬಾರ್ದು. ಇವತ್ತು ನನಗೆ ಲಭ್ಯವಾಗಿದ್ದು ಹೀಗೆ ಅಂತ ಹೇಳಿ ಆ ಉದಾತ್ತ ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು. ಮನೆಯಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ, ಆದರೆ ನಿಮ್ಮದೇ ಮೇಲ್ಗೈ. ಯಾರು ಏನೇ ಮಾತಾಡಿದರೂ ಕೂಡ ಕೊನೆಗೆ ನೀವು ಹೇಳಿದಂತಹ ಮಾತೇ ನಿಲ್ಲುವಂಥದ್ದು, ನೀವು ಹೇಳಿದ್ದೇ ಆಗುವಂಥದ್ದು, ಅದು ಬೇರೆ. ಆದರೆ ನೀವು ಮಾತಾಡಿದ್ದಕ್ಕೂ ಮತ್ತೊಂದು ಪ್ರತಿಯಾಗಿ ಮಾತಾಡ್ತಕ್ಕಂತಹ ವಾತಾವರಣ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ರಸ್ತೆ ಅಪಘಾತವಾಗ್ತಕ್ಕಂತಹ ಸೂಚನೆಗಳು ಕಾಣ್ತಾ ಇದೆ, ಎಚ್ಚರಿಕೆಯನ್ನು ವಹಿಸಿ. ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ನಷ್ಟವಾಗಬಹುದು, ಕಳ್ಳತನವಾಗಬಹುದು, ಅಥವಾ ಇಟ್ಟ ಜಾಗದಲ್ಲಿ ಅದು ಕಾಣದಲ್ಲೇ ಆ ಸಮಯಕ್ಕೆ ನಿಮಗೆ ಸಿಕ್ಕದಲ್ಲೇ ಆತಂಕಕ್ಕೆ ಅವಕಾಶಗಳಾಗಬಹುದು. ಗಮನಿಸ್ಕೊಳ್ಳಿ. ಕೋರ್ಟ್ ಕೇಸುಗಳು ಏನಾದರೂ ಇದ್ದರೆ, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾ ಇದ್ದರೆ ಅದು ಇತ್ಯರ್ಥವಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಹತ್ತಿರದಿಂದ ಕಾಣುವಂಥದ್ದಿದೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನು ಮೃತ್ಯು ಕರಿಷ್ಯತಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಸಿಂಹರಾಶಿ, ಸ್ನೇಹಿತರು, ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಉಪಕಾರವನ್ನು ಪಡ್ಕೊಳ್ತಾರೆ, ನಿಮ್ಮಿಂದ ಏನೋ ಒಂದಷ್ಟು ಅನುಕೂಲಗಳನ್ನು ಪಡ್ಕೊಳ್ತಾರೆ. ಆದರೆ ಕೆಲವರಿಗೆ ಆ ಕೃತಜ್ಞತಾ ಭಾವ ಇರುವುದಿಲ್ಲ. ಅದು ನಿಮಗೆ ಗೊತ್ತಾದಾಗ ಬಹಳ ನೋವಾಗುತ್ತೆ. ನೀವು ಅದು ಯಾವುದನ್ನೂ ಕೂಡ ಗಮನಿಸದೇ ಇರಬಹುದು ಅಥವಾ ಲೆಕ್ಕಕ್ಕಿಟ್ಕೊಳ್ಳದೇ ಇರಬಹುದು. ಆದರೆ ಯಾವುದೋ ಒಂದು ಕ್ಷಣ ಬಹಳ ನೋವಾಗ್ತಕ್ಕಂಥದ್ದು. ಆ ಸಂದರ್ಭವನ್ನು ನೋಡಬೇಕಾಗತ್ತೆ. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರವನ್ನು ಮಾಡೋಕ್ಕಾಗೋದಿಲ್ಲ. ಮನಸ್ಸು ಯಾವಾಗ ಕೆಟ್ಟು ಹೋಗ್ಬಿಡುತ್ತೆ, ಮನಸ್ಸಿಗೆ ಆಘಾತವಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿರ್ಧಾರಗಳು ಸರಿಯಾಗಿರುವುದಿಲ್ಲ. ಗರ್ಭಿಣಿಯರಿಗೆ ಕಾಲು ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ. ಅನಗತ್ಯವಾದಂತಹ ಆಲೋಚನೆಗಳು ಮಾನಸಿಕವಾದಂತಹ ಬೇಸರಕ್ಕೂ ಕಾರಣವಾಗುತ್ತೆ. ಈ ವಿಷಯ ಬೇಡ ಅಂತ ಹೇಳಿ ಬಿಡಬೇಕು ಅಂತ ಪ್ರಯತ್ನಪೂರ್ವಕವಾಗಿ ನೋಡ್ತಾ ಇದ್ದರೂ ಕೂಡ, ಅದಕ್ಕೆ ಪ್ರಯತ್ನ ನಡೀತಾ ಇದ್ದರೂ ಕೂಡ ಆದರೆ ಆಗೋದಿಲ್ಲ. ಅದೇ ವಿಷಯ ಪುನಃ ನಮ್ಮ ಜ್ಞಾಪಕಕ್ಕೆ ಬರುತ್ತೆ. ನೋವು, ಬೇಸರ ಹೆಚ್ಚಾಗುವಂಥದ್ದಿದೆ. ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಾಯಂಕಾಲದ ಹೊತ್ತಿಗೆ ಇವೆಲ್ಲ ಕಳೆದು ಏನೋ ಶುಭವಾರ್ತೆ ಬರುತ್ತೆ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಗೆ ಪ್ರಿಯವಾದಂತಹ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾರಾಶಿ, ಮನೆಯ ಅಲಂಕಾರಕ್ಕೆ, ವಸ್ತುಗಳ ಖರೀದಿಗೆ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡ್ತೀರಿ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಸ್ಥಾನಮಾನ ಇರುತ್ತೆ, ಆದರೆ ಉಳಿಸ್ಕೊಳ್ಳುವಂತಹ ಯೋಗ್ಯತೆಯೂ ಇರಬೇಕಾಗತ್ತೆ. ಅದು ಬಹಳ ಮುಖ್ಯ. ಯಾವುದೋ ಒಂದು ಅಧಿಕಾರ ಸಿಕ್ತು, ಯಾವುದೋ ಒಂದು ಸ್ಥಾನ ಸಿಕ್ತು ಅಂತ ಹೇಳಿ ನಮ್ಮ ಮಾತನ್ನು, ನಮ್ಮ ಸಮಯವನ್ನು ಅಥವಾ ನಾವು ನಡ್ಕೊಳ್ಬೇಕಾದಂತಹ ರೀತಿಯನ್ನು ದುರುಪಯೋಗ ಮಾಡ್ಕೊಂಡ್ಬಿಟ್ರೆ, ಅವಕಾಶ ಸಿಕ್ತು ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ರೆ ನಮ್ಮ ಗೌರವ ಎಲ್ಲಿ ಉಳಿಯುತ್ತೆ? ಅದನ್ನು ಗಮನಿಸ್ಕೊಳ್ಳಿ. ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ, ಆದರೆ ತೃಪ್ತಿ ಇರುತ್ತೆ. ಕಷ್ಟಪಟ್ಟರೂ ಕೂಡ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಿರುತ್ತೆ. ನಷ್ಟವಾಗಿದ್ದಂತಹ ವಸ್ತು ಮತ್ತೆ ಪ್ರಾಪ್ತಿಯಾಗುವಂತಹ ಯೋಗ ನಿಮಗಿದೆ. ಪ್ರಾಣಿ ವ್ಯಾಪಾರಿಗಳಿಗೆ ಲಾಭ ಇರತಕ್ಕಂತಹದ್ದು. ಬೆಕ್ಕು, ನಾಯಿ, ದನ, ಎಮ್ಮೆ ಇತ್ಯಾದಿಗಳನ್ನು ವ್ಯಾಪಾರ ಮಾಡುವಂತಹದ್ದನ್ನು, ಅದನ್ನೇ ವ್ಯವಹಾರವಾಗಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಲಾಭ ಆಗುವಂಥದ್ದು. ಹಿರಿಯರ, ಗುರುಗಳ ಆಶೀರ್ವಾದ ನಿಮಗೆ ಲಭಿಸುತ್ತೆ. ಇದು ಪೂರ್ವಜನ್ಮದ ಸುಕೃತ. ಅಷ್ಟು ಸುಲಭವಾಗಿ ಸಿಕ್ಕುವಂಥದ್ದಲ್ಲ ಇದು ಯಾವುದೂ ಕೂಡ.
ಆದರೆ ನಿಮಗೆ ಆ ಯೋಗ ಇದೆ ಅಂತ ಹೇಳಬೇಕು. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ. ಏನು ಯಾವುದಾದ್ರೂ ಪದಾರ್ಥಗಳು ಕಳೆದು ಹೋಗಿದ್ದರೆ, ಬೇರೆ ಎಲೆ ಇಟ್ಟು ಮರೆತಿದ್ರೆ, ಆ ಸಮಯಕ್ಕೆ ಅದು ಕಾಣದೇ ಇದ್ದರೆ ಅದು ಪುನಃಪ್ರಾಪ್ತಿಯಾಗಲಿ ಅನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ, ಹಳೆಯ ನೆನಪುಗಳು ಒಂದಷ್ಟು ಬೇಸರವನ್ನು ತರುತ್ತೆ, ನೋವಾಗುತ್ತೆ. ಹಿಂದೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಅಥವಾ ಒಂದು ಹೊತ್ತಿನ ಊಟಕ್ಕೆ ಇನ್ಯಾವುದೋ ಒಂದು ಪದಾರ್ಥವನ್ನು ಕೊಂಡುಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ವಿ, ಆದರೂ ನಮ್ಮ ಆಸೆ ನೆರವೇರಿರಲಿಲ್ಲ. ಅಂತಹ ಪದಾರ್ಥಗಳನ್ನು, ಅಂತಹ ವಾತಾವರಣವನ್ನು ನಮ್ಮ ಜೀವಮಾನದಲ್ಲಿ ನಾವು ನೋಡಲೇ ಇಲ್ಲ. ಇವತ್ತು ಭಗವಂತ ಎಲ್ಲ ರೀತಿಯಿಂದಲೂ ಚೆನ್ನಾಗಿಟ್ಟಿದ್ದಾನೆ ಅನ್ನುವಂತಹ ಒಂದು ತೃಪ್ತ ಭಾವ ಹಿಂದಿನ ವಿಚಾರಕ್ಕೆ ಹೋಗಿ ನೋವನ್ನು ತರುವಂಥದ್ದಾಗತ್ತೆ. ವ್ಯಾಪಾರಕ್ಕೋಸ್ಕರವಾಗಿ ಹಣ ಹೂಡಿಕೆಯನ್ನು ಮಾಡಬೇಡಿ, ನಷ್ಟದ ಸೂಚನೆ. ಏಕಾಗ್ರತೆಗೆ ತೊಂದರೆ ಅಥವಾ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಕೇಂದ್ರೀಕರಣ ಮಾಡೋಕ್ಕಾಗೋದಿಲ್ಲ, ನೋವಿನಲ್ಲಿರ್ತೀರಿ, ಬೇಸರದಲ್ಲಿರ್ತೀರಿ, ಹಳೆಯದೆಲ್ಲ ನೆನಪಾಗ್ತಾ ಇರುತ್ತೆ, ಮುಂದೆ ಮಾಡಬೇಕಾದ ಕರ್ತವ್ಯಗಳೇ ಇರುತ್ತೆ. ಹೀಗೆಲ್ಲ ಗೊಂದಲಗಳಲ್ಲಿ ಸಿಕ್ಕಿಕೊಂಡಿರ್ತೀರಿ. ಮಕ್ಕಳಿಂದ ಶುಭವಾರ್ತೆ, ಸಂತೋಷ. ಮಕ್ಕಳು ಏನೋ ಸಾಧನೆ ಮಾಡಿದಂತಹ ವಿಚಾರವನ್ನು ನಿಮ್ಮ ಹತ್ರ ಹಂಚಿಕೊಂಡಾಗ ಆ ಒಂದು ಫಲಿತಾಂಶ ನಿಮ್ಮ ಕಿವಿಗೆ ಬಿದ್ದಾಗ ಬಹಳ ಸಂತೋಷ ಪಡ್ತೀರಿ. ನೋವಿನ ಮಧ್ಯದಲ್ಲೂ ಕೂಡ ನಿಮಗೆ ಆ ರೀತಿಯ ಒಂದು ಸಮಾಧಾನಕರವಾದಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲೋ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಎಂಬತಕ್ಕಂತಹ ಒಂದು ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯ ಕೆಲಸದ ಬಗ್ಗೆ, ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಕರ್ತವ್ಯಗಳ ಬಗ್ಗೆ, ಜವಾಬ್ದಾರಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚಾಗುವಂಥದ್ದು. ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ. ಅದು ವ್ಯಾವಹಾರಿಕವಾಗಿರಲಿ, ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಇನ್ಯಾವುದೋ ಜಂಜಾಟಗಳಿರಲಿ, ಅದು ತುಂಬ ದಿವಸಗಳಿಂದ ಹಾಗೆಯೇ ಎಳತಾಯದಲ್ಲಿ ಬಂದಿದ್ದರೆ ಇವತ್ತು ಅದಕ್ಕೇನೋ ಒಂದು ಪರಿಹಾರ ಅನ್ನುವಂತಹ ಸೂಚನೆ ಅಥವಾ ಸೂಚ್ಯವಾದಂತಹ ವಿಚಾರ ನಿಮಗೆ ಅಲ್ಲಿ ಸಿಕ್ಕುವಂತಹದ್ದು. ಕೆಲಸದ ಒತ್ತಡದಿಂದ ಕೋಪ ಬರ್ತಕ್ಕಂಥದ್ದು ಇದು ಸಹಜವಾಗಿರುವಂಥದ್ದು. ಆದರೆ ತಾಳ್ಮೆಯಿಂದ ಮಾಡುವಂತಹ ಕೆಲಸ ಮತ್ತಷ್ಟು ಪ್ರಗತಿಗೆ ಕಾರಣವಾಗುತ್ತೆ. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ನಿಮ್ಮ ವರ್ತನೆ ಮನೆಯವರಿಗೆ ಬೇಸರವಾಗಬಹುದು, ಆಗದೇ ಇರೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ದೂರದ ಬಂಧುಗಳಾಗಲಿ, ಸ್ನೇಹಿತರಾಗಲಿ ಮನೆಗೆ ಬರಬಹುದು. ಇದು ಒಂದು ರೀತಿಯಲ್ಲಿ ಸಮಾಧಾನವೂ ಹೌದು, ಅಸಮಾಧಾನಕ್ಕೂ ಕಾರಣವಾದೀತು. ಇದರ ಬಗ್ಗೆ ಸೂಕ್ತವಾದಂತಹ ರೀತಿಯಲ್ಲಿ ನೀವು ನಡ್ಕೊಳ್ಳುವಂತಹದ್ದು ಮುಖ್ಯವಾಗುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರಾಶಿ, ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನಗಳು ನಡೆಯಲಿ. ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಮತ್ತು ವಾಹನ ಚಾಲನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ರಸ್ತೆ ದಾಟುವುದು, ವಾಹನ ಚಾಲನೆ ಮಾಡೋದು ಎರಡೂ ಕೂಡ ಸ್ವಲ್ಪ ತೊಂದರೆಗೆ ಕಾರಣ ಆಗುತ್ತೇನೋ ಅನ್ನುವಂಥದ್ದು ಸೂಚ್ಯವಾಗಿದೆ. ಕ್ರೀಡಾರಂಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ. ಅದು ಯಾವುದೇ ಕ್ರೀಡೆಗಳಾಗಿರಲಿ, ಅಂತಹ ಕ್ರೀಡಾರಂಗದಲ್ಲಿ ನಿಮ್ಮ ಯಶಸ್ಸು ಅಥವಾ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಕ್ಕೆ ಹೆಚ್ಚಿನ ಮಾನ್ಯತೆ ದೊರಕತಕ್ಕಂಥದ್ದಾಗುತ್ತೆ. ಮಾನಸಿಕವಾದಂತಹ ದ್ವೇಷ, ಅಸೂಯೆಗಳನ್ನು ದೂರ ಮಾಡಿ. ಯಾರನ್ನೋ ನೋಡಿದ್ರೆ ಮನಸ್ಸಿನಲ್ಲೇ ಏನೋ ಒಂದು ರೀತಿಯ ಹೊಟ್ಟೆ ಕಿಚ್ಚು, ಒಂದು ರೀತಿಯ ಅಸೂಯೆ, ಒಂದು ರೀತಿ ದ್ವೇಷ, ಅವರನ್ನು ಕಂಡ್ರೆ ಆಗದೇ ಇರತಕ್ಕಂತಹ ಒಂದು ಮನೋಭಾವ, ಇದು ಯಾವುದೂ ಕೂಡ ಬೇಡ. ಅದೆಲ್ಲವನ್ನು ದೂರ ಮಾಡಿ. ನಿಮ್ಮ ಮನಸ್ಸು ನಿರ್ಮಲವಾಗಿರಲಿ, ಶುದ್ಧವಾದಂತಹ ವಿಚಾರಗಳನ್ನು ಆಲೋಚನೆ ಮಾಡಿ ಅನ್ನುವಂಥದ್ದು. ಸೋದರ ಮಾವನ ಸಂಬಂಧದಲ್ಲಿ ಅಂದರೆ ತಾಯಿಯ ಅಣ್ಣ ತಮ್ಮ ಅವರ ಮಕ್ಕಳು ಇರಬಹುದು, ಅಥವಾ ತಂದೆಯ ತಂಗಿ ಅವರ ಕುಟುಂಬದಲ್ಲಿರಬಹುದು, ಒಂದಷ್ಟು ಘರ್ಷಣೆಗಳಾಗತ್ತೆ. ಅದರಲ್ಲಿ ನಿಮ್ಮ ಪಾತ್ರವು ಸಣ್ಣದಾಗಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ದುರ್ಗಾರಾಧನೆಯನ್ನು ಮಾಡಿ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ, ಈ ದುರಿತಗಳೆಲ್ಲ ದೂರವಾಗಲಿ ಅಂತ ಹೇಳಿ ನೀವು ಕೇಳಿಕೊಳ್ಳಿ. ಶುಭವಾಗಿ. ಮಕರ ರಾಶಿ, ಮಕ್ಕಳ ಬಗ್ಗೆ ಇರತಕ್ಕಂತಹ ಚಿಂತೆಯಿಂದ ಹೊರಬನ್ನಿ. ಮಕ್ಕಳಿಗೆ ಏನೋ ಒಂದು ರೀತಿಯಲ್ಲಿ ಭಗವಂತನ ಅನುಗ್ರಹವಾಗತ್ತೆ. ನೀವು ಏನು ಮಕ್ಕಳಿಂದ ನಿರೀಕ್ಷೆ ಮಾಡ್ತಿರೋ ಅಂತಹ ದಾರಿಯಲ್ಲಿ, ಅಂತಹ ರೀತಿಯಲ್ಲಿ ಮಕ್ಕಳು ಇರ್ತಾರೆ ಅನ್ನುವಂಥದ್ದು. ಆತ್ಮವಿಶ್ವಾಸ ಎಷ್ಟು ಬೆಳೆಸ್ಕೊಳ್ತೀರೋ ಅಷ್ಟು ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಅಂದರೆ ಸಹಾಯಧನವೋ ಅಥವಾ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಬೇಕಾಗತಕ್ಕಂತಹ ಪರಿಕರಗಳು, ಸಲಕರಣೆಗಳು ನಿಮಗೆ ಒದಗಿ ಬರುವಂಥದ್ದಾಗುತ್ತೆ.
ಜೀವನದ ನಿರಾಸೆಗಳನ್ನು ದೂರ ಮಾಡಿ ಆಶಾದಾಯಕರಾಗಿರಿ. ಯಾವತ್ತೂ ನಾವು ಆ ಹೋಪ್ಸನ್ನು ಕಳ್ಕೊಂಡ್ಬಿಟ್ರೆ ಜೀವನದಲ್ಲಿ ಮುಂದೆ ಬರುವಂಥದ್ದು ಕಷ್ಟವಾದೀತು. ಇದರ ಬಗ್ಗೆ ನಿಮ್ಮ ಚಿಂತನೆಗಳು ಧನಾತ್ಮಕವಾಗಿ ಇರಲಿ ಅನ್ನುವಂಥದ್ದು. ಅಚ್ಚರಿಯ ಘಟನೆ ನಡೀಬಹುದು. ಏನೋ ಒಂದು ರೀತಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕುತೂಹಲಭರಿತವಾಗಿ ಅಥವಾ ಆಶ್ಚರ್ಯಕರವಾಗಿ ಯಾವುದೋ ಒಂದು ಸಂದರ್ಭ ಒದಗಿ ಬಂದಾಗ ನೀವು ಅದನ್ನು ಬಹಳ ವಿಚಿತ್ರವಾಗಿ ಗಣಿಸ್ತೀರಿ ಅಂತಕ್ಕಂಥದ್ದು. ಆರ್ಥಿಕವಾದಂತಹ ಹಿನ್ನಡೆ ಆದರೂ ಕೂಡ ನಿಮಗೆ ಸಮಾಧಾನ ಇರಲಿ, ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ದುಡ್ಡು ಕಾಸು ಏನೋ ಕಳೆದೋಯ್ತು, ನಷ್ಟವಾಯಿತು ಅಂತ ಆದರೂ ಇವತ್ತಲ್ಲ ನಾಳೆ ಸಂಪಾದನೆಯನ್ನು ಮಾಡುವಂತಹ ಸಂದರ್ಭಗಳ ಬರುತ್ತೆ ಅನ್ನುವಂತಹ ಧೈರ್ಯ ನಿಮಗಿರಲಿ. ಕುಂಭರಾಶಿ, ಆಲಸ್ಯವನ್ನು ದೂರ ಮಾಡಿ ಆನಂದವಾಗಿರಿ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಟಿಪ್ಸ್ ಇದ್ದ ಹಾಗಿದೆ ಇವತ್ತಿನ ಫಲ. ಅಂದರೆ ಯಾವತ್ತೂ ಕೂಡ ಶರೀರದಲ್ಲಿ ಆ ಜಾಡ್ಯವನ್ನು ದೂರ ಮಾಡಬೇಕು. ನೀವೇನೋ ಕಷ್ಟಪಟ್ಟು ಕೆಲಸ ಮಾಡಿ ಹಿಂದಿನ ದಿವಸ ರಾತ್ರಿ ಮಲಗಿದಾಗ ಬೆಳಗ್ಗೆ ಬೇಗ ಏಳೋದಕ್ಕೆ ಆಗದೇ ಇರಬಹುದು. ಅದು ನಿಮ್ಮ ಶರೀರದ ಶ್ರಮದ ಫಲ, ಆಲಸ್ಯ ಅಲ್ಲ. ಅದು ಶಾರೀರಿಕವಾಗಿ ಆಗಿರತಕ್ಕಂತಹ ಶ್ರಮ. ಆದರೆ ಪ್ರತಿ ದಿವಸವೂ ಕೂಡ ಇದೇ ರೀತಿ ಯಾವ ಕೆಲಸವೂ ಇಲ್ಲ, ನಾನು ಏಳದೆ 9 ಗಂಟೆಗೆ ಅಂತಂದರೆ ಆ ಜಾಡ್ಯ ದೂರ ಆಗಬೇಕು. ಆಗ ಮಾತ್ರ ನಿಮಗೆ ನಿಜವಾದಂತಹ ಆನಂದ ಸಿಕ್ಕೋದು. ಕೆಲವರಿಗೆ ಆ ಮಲಗಿ ನಿದ್ದೆ ಮಾಡೋದ್ರಲ್ಲೇ ಆನಂದ ಅಂತಂದರೆ ಅದಕ್ಕೆ ಯಾವ ಅರ್ಥವೂ ಇಲ್ಲ. ನಾವೇನು ಹೇಳೋದು ಕಷ್ಟ ಆದೀತು. ಹಳೆಯ ಸ್ನೇಹಿತರ ಭೇಟಿ ನಿಮಗೆ ಉತ್ಸಾಹವನ್ನು ತರುತ್ತೆ. ಹೆಚ್ಚು ವ್ಯಯವಾಗೋದ್ರಿಂದ ಅಂದರೆ ಖರ್ಚು ಜಾಸ್ತಿ ಆಗೋದ್ರಿಂದ ಕುಟುಂಬದಲ್ಲಿ ಜಗಳ. ಇಷ್ಟೆಲ್ಲ ಯಾತಕ್ಕೆ ಖರ್ಚು ಮಾಡಬೇಕು ಅಂತ ಅವರ ಪ್ರಶ್ನೆ, ಖರ್ಚು ಮಾಡ್ತಿರೋ ನಾನು ಅಂತ ನಿಮ್ಮ ಪ್ರಶ್ನೆ. ಹೀಗೆಲ್ಲ ಜಗಳಕ್ಕೆ ಅವಕಾಶವಾಗುತ್ತೆ. ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕು. ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಸ್ವಲ್ಪ ಪರಿವರ್ತನೆ ಆಗಬೇಕು. ಅದು ಕಷ್ಟ ಸಾಧ್ಯ ಇದೆ ನಿಮ್ಮಲ್ಲಿ. ಆದರೆ ಅದು ಬದಲಾಗಲಿಲ್ಲ ಅಂತಾದಾಗ ತೊಂದರೆಗೆ ಕಾರಣಗಳಾಗತ್ತೆ. ಅನುಮಾನದ ಸಮಯ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಯಾವ ವಿಷಯ ನೋಡಿದರೂ ಅನುಮಾನ, ಯಾರ ಬಗ್ಗೆನೂ ನಂಬಿಕೆ ಬರ್ತಾ ಇಲ್ಲ, ಯಾಕೆ ಹೀಗಾಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಅನಗತ್ಯವಾದಂತಹ ಕೆಲಸದಿಂದ ಸಮಯ ವ್ಯರ್ಥವಾಗುತ್ತೆ. ಅದು ನಿಮ್ಮ ಮನಸ್ಸಿಗೆ ಬರಬೇಕು. ನಾನು ಈ ಕೆಲಸಕ್ಕೆ ಭಾಗಿ ಆಗಬಾರ್ದು, ಇಂಥ ಕೆಲಸವನ್ನೇ ನಾನು ಮಾಡಬೇಕು ಅನ್ನುವಂಥದ್ದೆಲ್ಲ ಗೊತ್ತಾಗಬೇಕು. ಆ ವಿವೇಚನಾ ಶಕ್ತಿ ಶೂನ್ಯವಾದ ಹಾಗೆ ಅಥವಾ ಅದಕ್ಕೆ ಕುಂದು ಬಂದರೆ ಅಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಜುಗುಪ್ಸೆ, ಏನೂ ಬೇಡಪ್ಪ ಸಾಕು ಇಷ್ಟು ದಿವಸ ಆಗಿದ್ದು ಅನ್ನುವಂತಹ ಒಂದು ವೈರಾಗ್ಯದ ಮಾತು, ಜುಗುಪ್ಸೆಯ ಮಾತು ನಿಮ್ಮ ಬಾಯಿಂದ ಬರುವಂಥದ್ದಾಗ್ಬೋದು. ತಂದೆಯವರಿಂದ ಅಥವಾ ಹಿರಿಯವರಿಂದ ಉತ್ತಮವಾದಂತಹ ಸಲಹೆ, ಹಣದ ಸಹಾಯ ಇವೆಲ್ಲವೂ ಕೂಡ ಆಗುವಂಥದ್ದು. ವ್ಯಾಪಾರದಲ್ಲಿ ಹಾನಿಯಾಗುವಂತಹ ಸೂಚನೆ, ಪರ್ಯಾಯ ವ್ಯವಸ್ಥೆಗೆ ಚಿಂತನೆಯನ್ನು ಮಾಡ್ತೀರಿ. ಇದು ಬುದ್ಧಿವಂತಿಕೆ ಅಂತ ಹೇಳಬೇಕು. ಕೆಲಸದ ಒತ್ತಡ, ತಾಳ್ಮೆ ಇರಬೇಕು. ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ. ಮನಸ್ಸು ಶುದ್ಧಿಗೋಸ್ಕರವಾಗಿ, ತಾಳ್ಮೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಅಶ್ವತ್ಥ ವೃಕ್ಷಕ್ಕೆ, ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.